ಆಲ್ಕೋಹಾಲ್ ಇಂದ ಒಳ್ಳೆ ನಿದ್ದೆ ಬರುತ್ತೆ. ನಾಳೆ ಹೇಳ್ತೀನಿ ಬಿಡಿ. ಪ್ರತಿಯೊಬ್ಬರಿಗೂ ನಿದ್ದೆನೂ ತುಂಬಾ ಇಂಪಾರ್ಟೆಂಟು. ನೀವು ಸ್ಲೀಪ್ ಎಕ್ಸ್ಪರ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಗೆ ಕಿಂಡ್ಲಾ? ಸೊ ನಿದ್ದೆ ಬಗ್ಗೆ ಕೆಲವು ಕನ್ಸೆಪ್ಷನ್ಸ್, ಇನ್ ಕೆಲವು ಮಿಸ್ಕನ್ಸೆಪ್ಷನ್ಸ್ ಇದೆ. ಅದ್ರ ಬಗ್ಗೆ ನೀವು ಹೇಳಬೇಕು, ನಿಜನಾ ಸುಳ್ಳ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರಿ, ನೋಡ್ಕೊಂಡು ಕಾಸು ಕೊಡಿ. ಮೊದಲನೇದು, ಪ್ರತಿಯೊಬ್ಬರಿಗೂ 8 ಗಂಟೆ ನಿದ್ದೆ ಬೇಕೇ ಬೇಕು. 8 ಗಂಟೆ ಆದರೆ ಒಳ್ಳೇದು, ಬಟ್ ನಂಬರ್ ಆಫ್ ಅವರ್ಸ್ಗಿಂತ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಅದೇ ಟೈಮಿಗೆ ಮಲಗ್ತಾ ಇದ್ದೀರಾ ದಿನ ಅನ್ನೋದು ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್. ಗಟ್ಟಿ ಹಾಸಿಗೆ ಬೆನ್ನಿಗೆ ಯಾವಾಗಲೂ ಒಳ್ಳೇದು. ತಪ್ಪು. ಹಾಗಾದ್ರೆ ಮೆತ್ತನೆ ಹಾಸಿಗೆ ಯಾವಾಗಲೂ ಒಳ್ಳೇದಾ? ತಪ್ಪು. ಅದು ಮೆತ್ತಗೇನೂ ಅಲ್ಲ, ಗಟ್ಟಿನೂ ಅಲ್ಲ, ಮೀಡಿಯಂ ಫರ್ಮ್ ಇರಬೇಕು. ಮಧ್ಯಾಹ್ನ ನಿದ್ದೆ ಬಂದ್ರೆ ಮಾಡಬಾರ್ದು, ಯಾಕೆಂದ್ರೆ ರಾತ್ರಿ ನಿದ್ದೆ ಬರಲ್ಲ. ಇಲ್ಲ, ತಪ್ಪು. ದಿನ ಲೇಟ್ ಮಲಗಿದ್ರು ತೊಂದರೆ ಇಲ್ಲ, ಆದ್ರೆ ಫಿಕ್ಸ್ ಟೈಮಿಂಗ್ ನಿದ್ದೆ ಮಾಡಬೇಕು. ಕರೆಕ್ಟ್. ಆಲ್ಕೋಹಾಲ್ ಇಂದ ಒಳ್ಳೆ ನಿದ್ದೆ ಬರುತ್ತೆ. ನಾಳೆ ಹೇಳ್ತೀನಿ ಬಿಡಿ. ತಪ್ಪು. ತಗೊಳ್ಳೇಬೇಕು ಅಂತ ಇದ್ರೂ ಸಂಜೆ 6 o'clock 7 o'clock ಮೇ ಬಿ 7:30 8 ಅಷ್ಟಕ್ಕೆ ನಿಲ್ಸಿದ್ರೆ ಒಳ್ಳೇದು. ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಬಾರ್ದು. ಕರೆಕ್ಟ್. ಅದಕ್ಕೆ ಕೆಲವು ಟೆಕ್ನಿಕ್ಸ್ಗಳಿದಾವೆ. ಸೊ ಊಟ ಇಫ್ ಯು ಡೂ ಇಟ್ ಬಿಫೋರ್ 2.5 to 3 hours ಬಿಫೋರ್ ಯುವರ್ ಸ್ಲೀಪ್ ಇನ್ನೂ ಒಳ್ಳೇದು. ರಾತ್ರಿ ರಿಲ್ಯಾಕ್ಸೇಷನ್ಗೆ ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಇಲ್ಲ, ನಿಮ್ಮ ಬ್ರೈನ್ನ ಅದು ಸ್ಕ್ರಾಂಬಲ್ ಮಾಡಿ ಇಟ್ ಈಸ್ ಆಕ್ಚುಲಿ ಕಾಸಿಂಗ್ ಯು ಆಂಗ್ಸೈಟಿ ಆ್ಯಂಡ್ ಸ್ಟ್ರೆಸ್ ಅಟ್ ಅ ಸಬ್ಲಿಮಿನಲ್ ಲೆವೆಲ್. ಇಟ್ ಈಸ್ ಆಕ್ಚುಲಿ ವೆರಿ ವೆರಿ ಬ್ಯಾಡ್ ಫಾರ್ ಬೆಡ್. ಸೊ ಕೊನೆಯದಾಗಿ ಮಲ್ಗೋದಕ್ಕೆ ಮತ್ತೆ ಏಳೋದಕ್ಕೆ ಬೆಸ್ಟ್ ಟೈಮ್ ಯಾವುದು? ಮಲ್ಗೋದಕ್ಕೆ 11ರಿಂದ 11:30 ಒಳಗಡೆ ಆದರೆ ಬೆಸ್ಟ್. ಅದಕ್ಕಿಂತ ಲೇಟ್ ಮಾಡಬೇಡಿ. ಬೆಳಿಗ್ಗೆ ಹೊತ್ತು 6:30 7 ಗಂಟೆ ಹಂಗಿದ್ರೆ ಇಟ್ಸ್ ಗುಡ್. ಸೊ ದಟ್ ಆಡ್ಸ್ ಅಪ್ ಟು ಅಬೌಟ್ 8 hours.